ಹೆಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಂಡಿರುವಂಥದ್ದು ಅಪ್ಕಮಿಂಗ್ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥ, ಅದರಲ್ಲೂ ಕೂಡ ಡಿಸೆಂಬರಲ್ಲಿ ರಿಲೀಸ್ ಸೇರುವಂಥ 45 ಮಾರ್ಕ್ ಡೆವಿಲ್ ಬಗ್ಗೆ ಮಾತಾಡೋಕ್ಕಿದೆ. ಸೊ ಗೈಸ್, ಅದರಲ್ಲಿ ಏನು ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಮಾತಾಡೋದಾದರೆ ನೋಡಿ, KVN ಪ್ರೊಡಕ್ಷನಿಂದ ಒಂದು ಟಾಕ್ ಇದೆ ಆಯಿತಾ, ಬಜ್ ರಿಪೋರ್ಟ್ ಅಂತಲೇ ಅಂದ್ಕೊಳ್ಳಿ. ವಿಷಯ ಏನಪ್ಪ ಅಂತಂದರೆ, ಲೋಕೇಶ್ ಕನಗರಾಜ್ ಅವ್ರು ಏನಿದ್ದಾರಲ್ಲ, KVN ಪ್ರೊಡಕ್ಷನ್ ಅಂಡರಲ್ಲಿ ಆಲ್ರೆಡಿ ಏನು ಪ್ರೊಡಕ್ಷನ್ ಹೌಸ್ ಏನು ನಡೀತಾ ಇದೆ ಜನನಾಯಕನ್ ಸಿನಿಮಾಗೆ, ಅವರೇ ಸೇಮ್ ಟೀಮ್ ಹಿಡ್ಕೊಂಡು ಒಂದು ಸಿನಿಮಾ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಒಂದು ಟಾಕಲ್ಲಿದೆ ಆಯಿತಾ. ವಿಷಯ ಏನೂ ಇಲ್ಲ, ಅಂದರೆ ಏನು ಕಮಲ್ ಹಾಸನ್ ಅವರು ಹಾಗೇನೆ ರಜನಿಕಾಂತ್ ಅವ್ರ ಜೊತೆ ಆಲ್ರೆಡಿ ಈ ಸ್ಕ್ರಿಪ್ಟ್ನ ಡಿಸ್ಕಸ್ ಮಾಡಿದಾರಂತೆ. ಈಗ ಇದನ್ನು ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ರಿಲೀಸ್ ಮಾಡೋದಕ್ಕೋಸ್ಕರ, ಅಂದರೆ ಆಲ್ರೆಡಿ ಈಗ ತಮಿಳ್ ಸಿನಿಮಾಸ್ KVN ಅವ್ರು ಮಾಡ್ತಿರಲ್ಲ, ತೆಲುಗು ಸಿನಿಮಾಗೆ ಎಂಟ್ರ್ ಆಗೋದಕ್ಕೋಸ್ಕರ ಲೋಕೇಶ್ ಕನಗರಾಜ್ನ ಯೂಸ್ ಮಾಡಿಕೊಂಡು ತೆಲುಗು ಇಂಡಸ್ಟ್ರಿಗೆ ಎಂಟ್ರ್ ಆಗ್ತಿದೆ ನೋಡಿ. ಪ್ರಭಾಸ್ ಅವ್ರನ್ನ ಹಾಗೆಯೇ ಪವನ್ ಕಲ್ಯಾಣ್ ಅವರು ಟಾಕ್ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಇದು ಯಾವುದೇ ಕಾರಣಕ್ಕೂ ನಿಜ ಅಂತ ನನ್ನ ಕಡೆ ಹೇಳೋದಕ್ಕಾಗಲ್ಲ, ಆದರೆ ಇದೊಂದು ಟಾಕ್ ಇದೆ, ಈಗ ಬಜ್ ರಿಪೋರ್ಟ್ ಓಡ್ತಾ ಇದೆ, ಸ್ಟ್ರಾಂಗ್ ಬಜ್ಜೇ ಇರುವಂಥದ್ದು. ಸೊ ಹೀಗೆ ಬಂದು ಮಾರ್ಕ್ ಸಿನಿಮಾದಾಗಿರುವಂಥದ್ದು, ಮಾರ್ಕ್ ಸಿನಿಮಾದ ಡಬ್ಬಿಂಗ್ ನಡೆದಿದೆ ಆಯಿತಾ. ಇನ್ಮೇಲೆ ಅಂದರೆ ಏನು ಡಬ್ಬಿಂಗ್ ಎಲ್ಲ ನಡಿಬೇಕಾಗಿತ್ತು, ಎಲ್ಲ ಆ್ಯಕ್ಟರ್ಸ್ಗೂ ನಡೆದಿದೆ. ಹೀಗಿರಬೇಕಾದ್ರೆ ಇನ್ಮೇಲೆ ಏನಿದ್ರು ಅಪ್ಡೇಟ್ ಕೊಡಬೇಕು, ಇನ್ನು ಯಾವುದೇ ಕಾರಣಕ್ಕೂ ಡಿಲೇ ಆಗಬಾರ್ದು. ಇನ್ಮೇಲೆ ಏನಿದ್ರು ಅಪ್ಡೇಟ್ ಸ್ಟಾರ್ಟ್ ಆಗಬೇಕು ಅಂತ ಈಗ ಇರುವಂಥ ವಿಷಯ ಆಗಿರುವಂಥದ್ದು. ಅಂದರೆ ಡಬ್ಬಿಂಗ್ ಮುಗ್ದಿದೆ, ಇನ್ನು ಅಪ್ಡೇಟ್ ಕೊಡಬೇಕಾಗಿರೋದು ವಿಷಯ ಆಗಿರೋದು, ಅದು ಈ ವೀಕಲ್ಲೇ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಫ್ಯಾನ್ಸ್ ಎಲ್ಲ ತುಂಬಾ ವೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಆಲ್ರೆಡಿ ಸೆಲೆಬ್ರೇಷನ್ಸ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಈಗ ಸೆಲೆಬ್ರೇಷನ್ ವಿಷಯಕ್ಕೆ ಬಂದರೆ ಇದು ಮೂರನೇ ವಿಷಯ ಆಗಿರುವಂಥದ್ದು. ಡೆವಿಲ್ ಹಾಗೆಯೇ ಮಾರ್ಕ್ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀರಿ ಅಂತಂದರೆ ನನಗೆ ಖುಷಿ ಆಗ್ತಿದೆ ಆಯಿತಾ. ಅಂದರೆ ಒಂದು ಹಬ್ಬದ ರೀತಿ ಅದನ್ನು ಸೆಲೆಬ್ರೇಷನ್ ಮಾಡ್ತೀರಿ. ಬಿಫೋರ್ ರಿಲೀಸ್ ಆಗೋಕ್ಕೂ ಮೊದಲು ಯಾವ ರೀತಿ ಸೆಲೆಬ್ರೇಷನ್ ನಡೀತಿದೆ ಅಂತ ಹೇಳ್ಬಿಟ್ಟು ಅನ್ನದಾನ ಮಾಡುವಂಥದ್ದು, ಮೇಯ್ನ್ಲಿ ರಿಲೀಸ್ಗೂ ಮೊದಲು 10ನೇ ತಾರೀಕು ಅನ್ನದಾನ ನಡೆಯುವಂಥದ್ದು ಇದರಲ್ಲಿ, ಇಲ್ಲಿ JP ನಗರಲ್ಲಿ ಥಿಯೇಟ್ರ್ ಹತ್ರ. ಸೊ ಈಗೆಲ್ಲ ಇರಬೇಕಾದ್ರೆ ಯೋಚನೆ ಮಾಡಿ, ನಿಮಗೆ ಯಾವ ರೀತಿ ಖುಷಿ ಆಗ್ಬೋದಲ್ಲ. ಅಂದರೆ ಫ್ಯಾನ್ಸು ಏನೋ ಒಂದು ಮಾಡ್ತೀವಿ, ಸೆಲೆಬ್ರೇಷನ್ ಮಾಡ್ತೀವಿ, ಅವ್ರಿಗೆ ಖುಷಿ ಪಡುವಂಥ ಒಂದು ಸೆಲೆಬ್ರೇಷನ್ನ ಮಾಡ್ತೀರಾ ಅಂದಾಗ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ರೀಸೆಂಟಾಗಿ ಮಾರ್ಕ್ದು ಕೂಡ ಟಿಪ್ಟೂರಲ್ಲಿ ಒಂದು ಸೆಲೆಬ್ರೇಷನ್ ನಡೀತು ಅಂತಲೇ ಹೇಳ್ಬೋದು ಬಿಫೋರ್ ರಿಲೀಸ್. ಓಕೆ, ಆಬ್ವಿಯಸ್ಲಿ ಡಿಸೆಂಬರ್ 25ನೇ ತಾರೀಕು ಮಾರ್ಕ್ ರಿಲೀಸ್ ಆಗುತ್ತೆ. ಅದೇ ದಿನ 45 ಕೂಡ ರಿಲೀಸ್ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಅದಿನ್ನು ಮುಂದೆ ದೂಕುವಂಥ ಚಾನ್ಸಸ್ ಅಂತಲೂ ಕೂಡ ಮಾತಾಡ್ತಿದ್ದಾರೆ ಅಂತ ಹೇಳ್ಬೋದು. ಆದರೆ ನೀವು ಅಂದ್ಕೊಂಡಿರೋ ರೀತಿ ತುಂಬಾ ನಾನು ಪೋಸ್ಟಲ್ಲಿ ನೋಡಿದೆ, 45 ಯಾವುದೊಂದು ಹೈಪ್ ಇಲ್ಲ, ಪ್ರಮೋಷನ್ ಇಲ್ಲ ಅಂತ ಹೇಳ್ತಾರೆ. ಪ್ರಮೋಷನ್ ಆಬ್ವಿಯಸ್ಲಿ ಇದೆ. ಆ್ಯಂಡ್ ಅವ್ರದ್ದು ಹೇಗೆ ಅಂತಂದರೆ ಒಂದು ಫ್ಯಾನ್ ಬೇಸ್ಡ್ ಪ್ರಮೋಷನ್ ನಡೆಯುವಂಥದ್ದಲ್ಲ, ಅವ್ರದ್ದು ಅಫಿಷಿಯಲಾಗಿ ಹೆಂಗೆ ನಾರ್ಮಲ್ ಹೆಂಗೆ ನಡಿಬೇಕು ಹಂಗೆ ನಡೀತಾ ಇದೆ. ಆ್ಯಂಡ್ ಆಬ್ವಿಯಸ್ಲಿ 45 ಸಿನಿಮಾ ನೀವೆಲ್ಲ ಅಂದ್ಕೊಂಡಿರೋದಕ್ಕಿಂತಲೂ ತುಂಬಾ ಚೆನ್ನಾಗೇ ಬರುತ್ತೆ ಆ ಸಿನಿಮಾ. ಆ್ಯಂಡ್ ಬಂದಮೇಲೆ ನೋಡೋಣ ಗುರು. ಆಬ್ವಿಯಸ್ಲಿ ಹೇಳಿದ ಡೇಟಿಗೆ ರಿಲೀಸ್ ಆಗಲಿ, 2 ಸಿನಿಮಾ ನಾನು ನೋಡೋದಕ್ಕೆ ರೆಡಿ ಇದ್ದೀನಿ ಅಂತಲೇ ಹೇಳ್ಬೋದು. ಓಕೆ, ಈಗ ಡಿಸೆಂಬರ್ 11ನೇ ತಾರೀಕು ಏನು ಡೆವಿಲ್ ಸಿನಿಮಾ ರಿಲೀಸ್ ಆಗಿಟ್ಟಿದೆಯಲ್ಲ, ಅದಕ್ಕೂ ಕೂಡ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಈ ಥರದ್ದೆಲ್ಲ ಸೆಲೆಬ್ರೇಷನ್ ಇಟ್ಕೊಂಡಿದ್ದಾರೆ, 10ನೇ ತಾರೀಕು ಈ ಥರ ಸೆಲೆಬ್ರೇಷನ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಕೂಡ ಹಾಗೇನೇ ಬೇರೆ ಸಿನಿಮಾ ಕಡೆ ಹೋಗ್ತಾ ಇದೆ ಅಂತ ಹೇಳ್ಬೋದು, ತಪ್ಪೇನಿಲ್ಲ. ಯಾಕೆಂದರೆ ಅವ್ರು ರೀಸೆಂಟಾಗಿ ಕಾಂತಾರನೂ ಕೂಡ ಮುಗಿಸ್ಕೊಂಡಿದ್ದಾರೆ. ಆದರೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಂತಂದರೆ, ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಫೋಕಸ್ ಮಾಡಿ. KVN ಅವರಿಗೂ ಕೂಡ ಇದನ್ನೇ ಕೇಳ್ಕೊತಿರುವಂಥದ್ದು, ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಬಗ್ಗೆ ಯೋಚನೆ ಮಾಡಿ. ತುಂಬ ಅಂದರೆ ಬೆಳೆಯೋದು ಕನ್ನಡ ಬೇಕಲ್ವ, ಹಾಗೆಯೇ ನಮ್ಮ ಕಡೆ ಮತ್ತೆ ವಾಪಸ್ ಬನ್ನಿ ಅಂತ ಇದೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಆಗಿರುವಂಥದ್ದು. ಆ್ಯಂಡ್ ಕಂಪ್ಲೀಟ್ಲಿ ನಮ್ಮ ಕಡೆಯಿಂದನೂ ನ್ಯೂ ಹೀರೋಸ್ನ ಲಾಂಚ್ ಕೂಡ ಮಾಡಬೇಕು ಅಂತಲೇ. ಆಬ್ವಿಯಸ್ಲಿ ಈಗ ಬಂದಿರುವಂಥ ಕಿರೀಟಿ ಅವರಾಗಲಿ, ಹಾಗೆಯೇ ನಮ್ಮ ಯುವರಾಜ್ ಕುಮಾರ್ ಅವರಾಗಲಿ, ಅವರ ಅಪ್ಕಮಿಂಗ್ ಡೇಸ್ನ ಸಿನಿಮಾಸ್ ಬಗ್ಗೆ ನಾನಿಲ್ಲಿ ಮಾತಾಡೋದಕ್ಕೆ ಹೋಗ್ತೀನಿ ಅಂತಲೇ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನನಗೆ ಹೇಳ್ತಿದ್ದು ಈ ವಿಡಿಯೋದಲ್ಲಿ. ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಮೂವೀಸ್ನ ಬಗ್ಗೆ, ಕನ್ನಡ ಸಿನಿಮಾದ ಚಿತ್ರರಂಗದ ಬಗ್ಗೆ ತಲೆ ಹಿಡ್ಕೊಂಡು ನಾನು ಮಾತಾಡಿರುವಂಥದ್ದು. ನಿಮಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.